ಸರಸಕ್ಕೆ ಬಾರೇ ಸರಳ. ಸತ್ಯ, ಹಾ, ಒಂದ್ ನಿಮಿಷ. ಎಲ್ಗ ಹೋಗ್ತಾ ಇದ್ಯಾ? ಧರ್ಮಸ್ಥಳಕ್ಕೆ ಬಸ್ಸು. ಒಬ್ನೇ ಹೋಗ್ತಾ ಇದ್ಯಾ? ಇಲ್ಲ ಬಸ್ಸು, ಕಸ್ಟಮರ್ ಇರುತ್ತೆ, ಲಾಂಗ್ ಡ್ರೈವ್. ಬಲ್ಲ. ಒಂದ್ ನಿಮಿಷ, ನಿಮ್ ಟ್ರಾವೆಲ್ ನಂಬರ್ ಹೇಳಿ ಸ್ವಲ್ಪ. ಯಾಕೆ ಬಸ್ಸು, ಯಾವ್ದಾದ್ರು ಟ್ರಿಪ್ಗೆ ಪೈತಾ ಹೇಳಿ, ನಂಗೆ ಕಮಿಷನ್ ಬರ್ತದೆ. ಅಲ್ಲಪ್ಪ, ಒಂದು ಫಾರಿನ್ ಡೆಲಿಗೇಟ್ಸ್ ಇದಾರೆ, ಅವ್ರಿಗೆ ನಾನೇ ಅರೇಂಜ್ ಮಾಡ್ಬೇಕು. ನೋಡು, ನಿನ್ ಕಮಿಷನ್ ಬೇಕಿದ್ರೆ ನಾನು ಆಮೇಲೆ ಕೊಡ್ತೀನಿ, ನಂಬರ್ ಕೊಡು ಪ್ಲೀಸ್. ಏನ್ ಬಾಸು ಇದು, ನೀವು ನನ್ನ ಹತ್ರ ಹೋಗರಿಬೇಕಾ? ನಿಮ್ಮ ಹತ್ರ ಕಮಿಷನ್ ಕೇಳಕ್ಕಾಯ್ತದ? ನಂಬರ್ ಏನೋ ಕಾರ್ಡೆ ಕೊಡ್ತೀನಿ ತಗೊಳ್ಳಿ. ಹಾ ತಗೊಳ್ಳಿ ಬಸ್ಸು, ಬರ್ಲಾ? ಥ್ಯಾಂಕ್ ಯು. ಒಂದ್ ನಿಮಿಷ, ನೀನು ಆಗಾಗ ಹೈದರಾಬಾದ್ ಹೋಗ್ತಾ ಇರ್ತೀಯಲ್ವಾ? ಹೈದರಾಬಾದು, ತಮಿಳ್ನಾಡು, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಅದು ಇದು ತಿರ್ತಾನೆ ಇರ್ತೀನಿ ಬಾಸು. ಸರಿ, ಅಲ್ಲಿ ಒಂದು ಫ್ಲಾಟ್ ಅಥವಾ ಮನೆ ಲೀಸಿಗೆ ಬೇಕು, ಅರೇಂಜ್ ಮಾಡಕ್ಕಾಗತ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಅವ್ರು ಫಾರಿನ್ ಡೆಲಿಗೇಟ್ಸ್ ಹೇಳದ್ನಲ್ವಾ, ಅವ್ರಿಗೆ ಪ್ರಾಜೆಕ್ಟ್ ವರ್ಕ್ ಮೇಲೆ ಹೈದರಾಬಾದ್ಗೆ ಹೋಗ್ತಾ ಇದಾರೆ, ಒಂದಷ್ಟು ದಿನ ಸ್ಟೇ ಆಗ್ತಾರೆ, ಅರೇಂಜ್ ಮಾಡಕ್ಕಾಗತ್ತಾ? ಅಟ್ಟೆ ತಾನೆ, ನಂಬರ್ ತಕೊಳ್ಳಿ. ನಮ್ಮ ಫ್ರೆಂಡ್ ಒಬ್ಬ ಶ್ರೀನಿವಾಸ ರೆಡ್ಡಿ ಅಂತವನೇ, ನನ್ನ ಹೆಸರು ಹೇಳಿ ಬಾಸು, ಟಕ ಟಕ ಅಂತ ಕೆಲಸ ಆಯ್ತದೆ, ತಗೊಳ್ಳಿ. ಥ್ಯಾಂಕ್ ಯು. ಹೇಳು. 9 ಓಕೆ, ಬರ್ಲಾ ಬಸ್ಸು, ನಂಗೆ ಬೋಗ್ ಕೆಲಸ ಐತೆ. ಹಾ ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಹಲೋ, ಶ್ರೀನಿವಾಸ್ ರೆಡ್ಡಿ ಅವರ? ಅವನು ಇವ್ರು ಮಾತಾಡೋದೆ? ನಾನು ಸತ್ಯ ಅವ್ರ ತಮ್ಮ ಪ್ರತಾಪ್ ಅಂತ. ಓ, ಬ್ಯಾಂಗ್ಳೂರ್ నుంచి ಡ್ರೈವರ್ ಸತ್ಯುಡು చెప్పండి. ರೆಡ್ಡಿ ಅವರೇ, ನನಗೆ ಹೈದರಾಬಾದಲ್ಲಿ ಡೀಸೆಂಟ್ ಏರಿಯಾದಲ್ಲಿ ಒಂದು ಲೀಸ್ಗೆ మనే ಬೇಕು, కొడ్సకాగతా? అలాగా, హైదరాబాద్లో చాలా ఏరియాలు ఉన్నాయి. మీదేం బడ్జెట్? ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ ರೀ. అలా అయితే ನಿಮಗೆ మంచి ಮನೆ ಕೊಡಿಸ್ತೀನಿ. ನಿಮ್ಗೆ ఎలా ఇల్లు కావాలి? ఫ్లాటా, బంగ్లేనా? ಫ್ಲಾಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರ್ಬೇಕು. మీకు ఎప్పుడు కావాలి? ఒక వారం తర్వాత లేకుంటే ఒక నెల తర్వాత? ಇವತ್ತೇ ಬೇಕು, ತುಂಬಾ ಅರ್ಜೆಂಟು. అంత అర్జెంట్ అయితే చాలా కష్టమవుతుంది. ಸರ್, అర్ధ గంటలు ಹುಡುಕೊಡ್ತೀರಾ ಅಂತ ಸತ್ಯ ಹೇಳ್ದ, ಅದಕ್ಕೆ ಫೋನ್ ಮಾಡಿದೆ. సత్యగడు చెప్పాడు అంటే ಹುಡ್ಕನ ಬಿಡಿ, ಫೋನ್ చేస్తాను. ಇದೇ ನಂಬರಾ? ಹೌದು ಸರ್, ಇದೇ ನಂಬರ್. ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ಫೋನ್ ಮಾಡ್ತೀನಿ, ಅಷ್ಟೊಳಗೆ ಹುಡುಕಿ ಸರ್ ಪ್ಲೀಸ್. ಆಯ್ತಾಯ್ತು, చెప్తాను. ನಿನ್ನ ಆಶೀರ್ವಾದ ಬೇಕು ತಂದೆ. ಯಾರು ಇಲ್ದವ್ರಿಗೆ ನೀನೇ ದಿಕ್ಕು. ನಾನು ಹೈದರಾಬಾದ್ಗೆ ಹೋಗ್ತಿದ್ದೀನಿ. ಅಲ್ಲಿ ನನ್ನ ಸಂಸಾರ ಹೂಡೋ ಹಾಗೆ ಮಾಡು. ಪ್ರತುಗೆ ಮನಸ್ಸು ಕೊಡು. ಎಷ್ಟೋ ಪ್ರಯತ್ನ ಪಟ್ಟೆ, ಗಂಡನ ಮನೇಲೆ ನೆಲೆ ಇರಬೇಕು ಅಂತ. ನೀನು ಕೃಪೆನೆ ತೋರ್ಲಿಲ್ಲ. ಆದ್ರೆ ಪ್ರತುನ ಅವ್ರ ಮನೆಯಿಂದ ದೂರ ಮಾಡ್ತೀನಿ ಅನ್ನೋ ಅಪವಾದ ಕೊಡಬೇಡ. ಸ್ವಲ್ಪ ಕಾಲ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಮತ್ತೆ ಒಟ್ಟಿಗೆ ಇರೋ ಹಾಗಾಗುತ್ತೆ ಅನ್ನೋ ನಂಬಿಕೆಯಿಂದ ಹೋಗ್ತಾ ಇದ್ದೀನಿ. ಹಾಗೆ ಮಾಡು ತಂದೆ. ನಮಸ್ಕಾರ ರೆಡ್ಡಿ ಅವರೇ. నమస్కారము. ಹೇಳಿ, ಸಿಕ್ತಾ ಮನೆ? 3 ఇల్లు చూసి పెట్టాను. ರೆಡ್ಡಿ ಅವರೇ, ನನಗೆ ಒಂದು ಮನೆ ಸಾಕು. ನಿಮ್ಗೆ ಅದ್ರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನೇ ಚೂಸ್ ಮಾಡಿ. ఇక్కడే ఒక ఇల్లు ఉంది, 2 బెడ్రూమ్, చాలా బాగుంది. ಹಾಗಾದ್ರೆ ಅದನ್ನೇ ಫಿಕ್ಸ್ ಮಾಡಿಬಿಡಿ ಸರ್. ఓనరు ఫ్యామిలీకి మాత్రమే ఇచ్చేదని చెప్తున్నాడు. మీరు గండ ಹೆಂಡತಿ మాత్రం ఉండేది కదా? ಮಕ್ಕಳಿಲ್ಲ. అట్లయితే బరీ గండ ಹೆಂಡತಿ. ఓకే, 10 లక్ష లీజు, ఓకేనా? ಓಕೆ ಓಕೆ, ಫಿಕ್ಸ್ ಮಾಡಿ. అడ్వాన్స్ ఇవ్వాల కదా? ಅಡ್ವಾನ್ಸ್ ಯಾಕೆ ಸರ್? ಇನ್ನು 2 ದಿನದಲ್ಲಿ ಬರ್ತೀನಿ, ಫುಲ್ ಅಮೌಂಟೇ ಸೆಟಲ್ ಮಾಡ್ತೀನಿ. ಅದು ಓಕೆ. ಈ ಪದೇ ವಸ್ತಾನು ಅಂತಂದ್ರಿ. ರೆಡ್ಡಿ ಅವರೇ, ಇವತ್ತು ನಾನು ಬರ್ತಾ ಇಲ್ಲ, ನನ್ನ ವೈಫ್ ಬರ್ತಾ ಇದ್ದಾಳೆ. అట్లయితే అడ్వాన్స్ పంపించండి. 3 లక్ష ಕೊಡಬೇಕು ಇವತ್ತೇನೆ. ಸರಿ, ನಿಮ್ಮ ಅಕೌಂಟ್ ನಂಬರ್ ಮೆಸೇಜ್ ಮಾಡಿ, RTGS ಮಾಡಿಸ್ತೀನಿ. ఓకే, చేస్తాను. ಓಕೆ ಓಕೆ, ಥ್ಯಾಂಕ್ ಯು. ಹೇಳು ಪ್ರತು. ಕಾಂಚನ ಕಾಂಚನ ಕಾಂಚನ, ನಾನು ಎಷ್ಟು ಫಾಸ್ಟ್ ಅಂದ್ರೆ ನಿಮ್ಮ ಸಿಂಗಾಪುರ್ ಮೆಟ್ರೋ ಟ್ರೈನ್ ಗಿಂತನೂ ಫಾಸ್ಟ್. ಹೇಳು. ಛೇ 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 ಛೇ, ಏನೇ ಇದು ಇಷ್ಟೊಂದು ನಿರಾಯಾಸವಾಗಿ ಹೇಳ್ತಾ ಇದೆಯಾ? ಆದ್ರೂ ಇರ್ಲಿ ಬಿಡು.
ನೀನ್ ವಿಷಯ ಕೇಳಿದ್ಮೇಲೆ ಕುಣ್ದಾಡ್ಬಿಡ್ತೀಯ. ಹೈದರಾಬಾದಲ್ಲಿ ನಮಗೆ ಫ್ಲಾಟ್ ಸಿಕ್ತು. ವಿತ್ ಇನ್ ಅವರ್ ಅಲ್ಲಿ ಫೈನಲೈಸ್ ಮಾಡಿದ್ದೀನಿ. ಗುಡ್. ಸಿಟಿ ಸೆಂಟ್ರಲ್ ಇರೋ ಲಕ್ಸುರಿ ಅಪಾರ್ಟ್ಮೆಂಟ್, 3 bedrooms, 3 balconies and lake view. How is it? Final? ಇರೋ ಇಬ್ರಿಗೆ ಅಷ್ಟು ದೊಡ್ಡ ಫ್ಲಾಟ್ ಯಾಕೆ ಬೇಕು? ಒಂದು ಸಣ್ಣ ಫ್ಲಾಟ್ ಆದ್ರೆ ಸಾಕಲ್ವಾ? ನೋ 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 ನೋ. ನೋಡು, ನಾವೆಲ್ಲೇ ಇದ್ರು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು, ಯುನೋ. ಸರಿ, ಈಗ ಎಲ್ಲಿದ್ಯಾ? ದೇವಸ್ಥಾನದಲ್ಲಿ. ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನೋ ಸಂಬಂಧ ಇದ್ದಾಗೆ. ಹೌದು, ಸಿಂಗಾಪುರ್ ಎಲಿಜಬೆತ್ ರಾಣಿ ದೇವಸ್ಥಾನದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಹೈದರಾಬಾದ್ಗೆ ಹೋಗ್ತಿದೀವಲ್ಲ, ಅಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಆದಷ್ಟು ಬೇಗ ನಾವಿಬ್ರು ಒಟ್ಟಿಗೆ ಇರೋ ಹಾಗಾಗ್ಲಿ ಅಂತ ಬೇಡ್ಕೊಂಡೆ. ನಿಮ್ ಮನೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡೆ. ಯಾಕೆಂದ್ರೆ ಅವರ ಕೃಪೆಯಿಂದ ತಾನೆ ನಾವಿಬ್ರು ಒಟ್ಟಿಗೆ ಇರೋ ಹಾಗೆ ಆಗ್ತಾ ಇರೋದು. ತಥಾಸ್ತು. ದೇವರು ನಿನ್ನ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲಿ. ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ತುಂಬಾ ಆಸೆ ಇತ್ತು. ಆಗ್ಲೇ ಬೇಡ್ಕೋಬೇಕಾಗಿತ್ತು, ಅದನ್ನು ಈಡೇರಿಸ್ತಿದ್ದ. ಸರಿ, ಹೋಟ್ಲ್ ಹತ್ರ ಬಾ, ಕಾಯ್ತಾ ಇರ್ತೀನಿ. ಓಕೆ, ಬಾಯ್. ಬಾಯ್. ಕಾಂಚನ ಕೋಪವೇ ಆನೆಯ ಮೇಲೆ ಅಂಬಾರಿಯೇನ ಒಳಗೆ ರಾರಾಜಿಸು. ಲಾ 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 ಲಾ. ಕಂಚನ ಕಂಚನ ಕಂಚನ, ಐ ಮೇಡ್ ಇಟ್. ನೋಡಿ, ಹೈದರಾಬಾದ್ಗೆ ಹೋಗೋದಿಕ್ಕೆ ಫ್ಲೈಟ್ ಟಿಕೆಟ್. ಆಮೇಲೆ ನಾವು ಲೀಸ್ಗೆ ಹಾಕೊಂಡಿದೀವಲ್ಲ, ಆ ಮನೆ ಅಗ್ರಿಮೆಂಟ್ ಪೇಪರ್ ಫ್ಯಾಕ್ಸ್ ಮೂಲಕ ಕಳಿಸಿದ್ದಾನೆ. ಈ ಅಗ್ರಿಮೆಂಟ್ ಪ್ರಕಾರ ನಾನು, ನೀನು ಗಂಡ ಹೆಂಡತಿ. ನನ್ನ ಸೈನ್ ಆಗಿದೆ, ನೀನ್ ಸೈನ್ ಮಾಡಬೇಕು. ಆಮೇಲೆ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋದಕ್ಕೆ ಕ್ಯಾಬ್ ರೆಡಿ ಆಗಿದೆ. ಈ ಲೀಸ್ ಅಗ್ರಿಮೆಂಟ್ ಪೇಪರ್ನ ನೀನು ಶ್ರೀನಿವಾಸ ರೆಡ್ಡಿ ಕೊಟ್ರೆ ಕೀ ನಿನ್ನ ಕೈಗೆ ಕೊಡ್ತಾನೆ. ಹೌ ಗ್ರೇಟ್ ಅಲ್ಲ? ನಾವು ಹೈದರಾಬಾದ್ಗೆ ಹೋಗೋದು ನಿಂಗೆ ಖುಷಿ ಇಲ್ವಾ? ನೀನ್ ಯಾವಾಗ ಬರ್ತೀಯ? ಇನ್ 2 ದಿನದಲ್ಲಿ. ಬರ್ತೀಯ ಅಲ್ವಾ? ಯಾಕೆ, ನಂಬಿಕೆ ಅಲ್ವಾ? ನೋಡು, ಫ್ಲೈಟ್ ಟಿಕೆಟ್ 28 ಬುಕ್ ಆಗಿದೆ. ನನ್ನ ಮೇಲೆ ನಂಬಿಕೆ ಅಲ್ವಾ? ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ಬೋದ? ಯಾಕೆ ಕ್ಯಾನ್ಸಲ್ ಮಾಡಿಸ್ಲಿ? ನಿಮ್ ಮನೆಯವ್ರು ಒಪ್ಲಿಲ್ಲ ಅಂದ್ರೆ? ಅವ್ರು ಒಪ್ಲಿ ಒಪ್ಪದೇ ಇರ್ಲಿ, 28 ಮಾರ್ನಿಂಗ್ 8:30 ನಾನು ಇರ್ತೀನಿ. ಓಕೆನಾ? ಋತು, ನಾವು ಹೋಗ್ಲೇಬೇಕಾ? ಒಟ್ಟಿಗಿರ್ಬೇಕು ಅಂತ ಬಯಸ್ದಳು ನೀನು. ಒಟ್ಟಿಗೆ ಇರ್ಬೇಕು ಅಂತ ಬಯಸ್ತೋಳು ನಾನೇ. ಆದ್ರೆ ನಿನ್ನನ್ನ ನಿಮ್ ಮನೆಯವರಿಂದ ದೂರ ಮಾಡ್ಬೇಕು ಅಂತ ಬಯಸಿಲ್ಲ. ಒಟ್ಟಿಗೆ ಇರೋದಕ್ಕೆ ಅವ್ರು ಒಪ್ಕೋತಾ ಇಲ್ವಲ್ಲ? ಅದಕ್ಕೆ ಮನೆಯಲ್ಲಿ ಜಗಳ ಆಡ್ಬೇಡ, ದ್ವೇಷ ಕಟ್ಕೋಬೇಡ. ಮೊದ್ಲೇ ನನಗೆ ಗಿಲ್ಟ್ ಇದೆ. ಅವ್ರಗಳ ಶಾಪ ನಂಗೆ ತಟ್ಟೋದು ಬೇಡ. ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ತುಂಬಾ ಆಸೆ ಇಟ್ಕೊಂಡಿದ್ದೆ, ಜಾಯಿಂಟ್ ಫ್ಯಾಮಿಲಿ ಸೇರ್ಬೇಕು, ಒಳ್ಳೆ ಸೊಸೆ ಆಗ್ಬೇಕು, ಒಳ್ಳೆ ಅತ್ತಿಗೆ ಆಗ್ಬೇಕು, ಒಳ್ಳೆ ನಾದ್ನಿ ಆಗ್ಬೇಕು ಅಂತ.
ಎಲ್ಲ ಸಂಬಂಧಗಳ ಜೊತೆ ಬೆಸ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆ ದಿನಗಳು ಬರ್ಬೋದು. ಲೆಟ್ಸ್ ಹೋಪ್. ಅತ್ತಿಗೆ ಕೈ ಸಿಕ್ಕಾಕೊಂಡ್ಬಿಡ್ತಿದ್ನಲ್ಲಪ್ಪ. ಹಾಗಂತ ಈಗ ಹೋಗದೆ ಇದ್ರೆ ಕಾಂಚನ ಬೇಜಾರು ಮಾಡ್ಕೋತಾಳೆ. ಟೈಮಿಗೆ ಸರಿಯಾಗಿ ಹೊರಡದೆ ಫ್ಲೈಟ್ ಮಿಸ್ ಆದ್ರೆ ಇಲ್ಲ ಇಲ್ಲ ಇಲ್ಲ, ಅದಕ್ಕಿಂತ ಅತ್ತಿಗೆ ಎನ್ಕ್ವೈರಿ ಏನಾದ್ರೂ ಹೇಳಿ ಅವ್ರ ತಲೆ ಮೇಲೆ ಐಸ್ ಇಡೋದೇ ವಾಸಿ. ಎಸ್ ಎಸ್, ಟ್ರೈ ಮಾಡ್ತೀನಿ. ಅಮ್ಮ 25. ಏನ್ ಮಾಡ್ತಿದ್ರ ಪ್ರತಾಪ್? ಅದು ಅದಕ್ಕೆ ಯೋಗಾಸನ ಮಾಡ್ತಾ ಇದ್ದೀನಿ. ಯೋಗಾಸನ ಇಸ್ ಗುಡ್ ಫಾರ್ ಹೆಲ್ತ್ ಅಲ್ಲ, ಅದಕ್ಕೆ. ಅದು ಈ ತರ ಬಟ್ಟೆ ಹಾಕೊಂಡು ಆಫೀಸ್ಗೆ ಹೋಗೋದರ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದೀರಾ? ಅದು ಟ್ರಿಪ್ಪಿಂದ ಬಂದ್ಮೇಲೆ ನನ್ನ ಟ್ರ್ಯಾಕ್ ಪ್ಯಾಂಟ್ ಎಲ್ಲೋ ಹೋಗಿದೆ. ಅಯ್ಯಯ್ಯೋ, ಸಿಗ್ಲಿಲ್ಲ. ನಾನು ಒಗೆಯಕ್ ತಗೊಂಡಿದ್ದೆ ಪ್ರತಾಪ್. ನೋಡಿದ್ರ ಮತ್ತೆ ನನ್ಗೆ ಗೊತ್ತಾಗ್ಲೇ ಇಲ್ಲ. ಸತ್ಯನ ಒಂದು ಟ್ರ್ಯಾಕ್ ಪ್ಯಾಂಟ್ ಇದೆ, ಕೊಡ್ತೀನಿ ರೀ. ಟ್ರ್ಯಾಕ್ ಪ್ಯಾಂಟ್ ಬೇಡ, ನಿಂಗೆ ಲೇಟ್ ಆಗುತ್ತೆ. ಲೇಟಾ? ಯಾವುದಕ್ಕೆ? ಅದು ಜಾಗಿಂಗ್ ಮುಗಿಸ್ಕೊಂಡ್ಬಂದು ಆಫೀಸ್ಗೆ ಹೋಗ್ಬೇಕಲ್ವಾ, ಅದಕ್ಕೆ. ಸರಿ. ಅದಕ್ಕೆ ಹಾಲು ಒಲೆ ಮೇಲೆ ಇಟ್ಟಿದ್ರಿ ಅನ್ಸುತ್ತೆ. ಸೀದಿ ಸ್ಮೆಲ್ ಬರ್ತಾ ಇತ್ತು. ಅಯ್ಯೋ, ಮರ್ತೇ ಬಿಟ್ಟೆ. ಬೇಗ ಹಾಯ್ ಕಾಂಚನ. ಅರೆ, ಇದೇನಿದು? ಇನ್ನೂ ರೆಡಿ ಆಗಿಲ್ವಾ? ಫ್ಲೈಟ್ ಇನ್ನು 3 hours ಇದೆ. 1 hour ಮುಂಚೆ ನಾವು ಚೆಕ್ ಇನ್ ಆಗ್ಬೇಕು. ಬೇಗ ಬೇಗ ರೆಡಿ ಆಗು. ಆಗಲ್ಲ ಕಣೋ, ನಿನ್ನ ಬಿಟ್ಟು ಹೋಗಕ್ಕೆ ಮನ್ಸೇ ಇಲ್ಲ. ವಾಟ್ ಡು ಯು ಮೀನ್? ಹಾಗಂದ್ರೇನು? ಫ್ಲೈಟ್ ಟಿಕೆಟ್ ಇಟ್ಟಿದ್ಯಾ? ಅದನ್ನು ಏನಾರು ಅರ್ಧ ಪುಟ್ಟ ಹಾಗೆ? ಹಲೋ, ನಾನು ಮೊದ್ಲಿನ ತರ ಇಂಪಲ್ಸಿವ್ ಅಲ್ಲ. ನಿನ್ನ ಬಿಟ್ಟು ಹೋಗ್ಬೇಕಲ್ಲ, ಅದಕ್ಕೆ ಬೇಜಾರಾಗ್ತಾ ಇದೆ. ನನಗೂ ಅಷ್ಟೇ, ನೀನೇನು ಬಿಟ್ಟಿರ್ಬೇಕಲ್ವಾ ಅಂತ ಚಿಂತೆ ಆಗ್ತಿದೆ. ಆದ್ರೆ ಏನ್ ಮಾಡೋದು? ಹೀಗೆ ಕದ್ದು ಮುಚ್ಚಿ ಎಷ್ಟು ದಿನ ಓಡಾಡೋದು? ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕಲ್ವಾ? ಕಮಾನ್ ಹರಿಯ. ಹೌದು, ಟ್ರಾವೆಲ್ಸ್ ನನಗೆ ಫೋನ್ ಮಾಡ್ದ? ಇಲ್ಲ. ಏನ್ ಕೆಲಸ ಮಾಡಿದೀಯಾ ನೋಡು. ಸರಿ ಬಿಡು, ನಾನೇ ಫೋನ್ ಮಾಡ್ತೀನಿ. ಹಲೋ, ಟ್ರಾವೆಲ್ಸ್ನವರ? ನಾನು ಪ್ರತಾಪ್. ಏರ್ಪೋರ್ಟ್ಗೆ ಟ್ಯಾಕ್ಸಿ ಬುಕ್ ಮಾಡಿದ್ದೆ, ಇನ್ನೂ ಬಂದಿಲ್ಲ. ಏನ್ರಿ ಹೀಗಂತಿದ್ದೀರಾ? ಇನ್ನೂ ಎಷ್ಟೊತ್ತಾಗತ್ತೆ? ಏನು, ಹೊರಗಡೆನೆ ಇದ್ದೀರಾ? ಓಕೆ ಓಕೆ, ಬಂದೆ. ಕಂಚನಾ, ಟ್ಯಾಕ್ಸಿ ಬಂದಿದೆ ಅಂತ. ಸರಿ, ನೀನ್ ಬೇಗ ರೆಡಿ ಆಗ್ತಾ ಇರು. ನಾನು ಲಗೇಜ್ನ ಗಾಡಿಗೆ ಹಾಕ್ತೀನಿ. ಓಕೆ, ಬೇಗ ಕಮಾನ್. ಎಸ್. ಹಲೋ ಡ್ರೈವರ್ ಸಾಹೇಬ್ರೆ, ಟೈಮ್ ಸೆನ್ಸ್ ಇಲ್ವಾ ನಿಮ್ಗೆ? ಇಷ್ಟೊತ್ಗ ಬರೋದು? ಫ್ಲೈಟ್ ಮಿಸ್ ಆದ್ರೆ? ಹಲೋ, ಡೋರ್ ಓಪನ್ ಮಾಡು.
ಬಸ ನೀವೇನಿಲ್ಲಿ? ನೀನ್ ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಲ್ವಾ? ಅಯ್ಯೋ ಹೋಗ್ ಬಂದೆ ಬಾಸು. ನಮ್ ಟ್ರಾವೆಲ್ ಓನರ್ ಫೋನ್ ಮಾಡ್ಬಿಟ್ಟು ಒಂದ್ ಡ್ರಾಪ್ ಐತೆ ಏರ್ಪೋರ್ಟಿಗೆ ಅಂತ ಹೇಳಿದ್ರು. ಬೈಕ್ ಎಲ್ಲಾನು ಬಸ್ಸು. ಇದನ್ನ ಮುಗಿಸ್ಕೊಬಿಟ್ಟು 2 ದಿನ ಆರಾಮಾಗಿ ರೆಸ್ಟ್ ಮಾಡ್ಬಿಡ್ತೀನಿ. ಅದು ಲೇಡೀಸ್ ಡ್ರಾಪ್ ಅಂತ ಬಸ್ಸು. ನಿಮ್ ಕಡೆಯವ್ರಾ? ವಾ, ಅದಕ್ಕೆ ನೀವು ನಂಬರ್ ಇಸ್ಕೊಂಡಿದ್ದು. ನಿಂಗೆ ಪರಿಚಯ ಅವರಾ? ಪ್ರತು, ಐ ಆಮ್ ರೆಡಿ. ಮೇಡಮ್ ಕೂತ್ಕೊಳ್ಳಿ. ಹೋಗಿ ಕೂತ್ಕೋ. ನೀನು ನಾನು 2 ವೀಲರ್ ಬರ್ತೀನಿ. ನನ್ನ ಪಿಕ್ ಮಾಡಕ್ ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನೀವು ಬರ್ತಿರ್ಲಿಲ್ಲ ಅನ್ಸುತ್ತೆ. ನನ್ನ ಮೇಲೆ ಸಿಟ್ಟು ನಿಮಗೆ. ನಿಮಗೆ ನಿಮ್ಮ ತಮ್ಮನ ಬಗ್ಗೆ ಕರುಣೆ ಜಾಸ್ತಿ ಅನ್ಸುತ್ತೆ ನ್ಯಾಚುರಲಿ. ಆದರೆ ಹೊರಗಿನ ಬಂದು ಹುಡುಗಿ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಅರ್ಥ ಆಗುತ್ತೆ. ಆಗ ನಿಮಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಇರಲ್ಲ. ತಪ್ಪಲ್ವಾ? ಅರ್ಥ ಆಗ್ಲಿ ಅಂತ ಗುಂಡಿಲಿ ಹೂತಿರೋ ಹೆಣ ಹೊರಗೆ ತೆಗೆಯೋದು. ಪ್ಲೀಸ್ ಭಾವ, ಬಾಬಾ ಅಂತ ಕರಿಬೇಡಿ. ಓಕೆ, ಸಾರಿ. ನೋಡಿ, ನಮ್ ಪ್ರೀತಿ ಸತ್ತಿಲ್ಲ. ಹೆಣ ಅಂತ ಮಾತ್ರ ಕರಿಬೇಡಿ ಪ್ಲೀಸ್. ನಿಮಗ್ ವಿರುದ್ಧ ಇತ್ತು, ಆದ್ರೆ ನಮ್ಮ ಬಾಸ್ಗೆ ಪ್ರತುಗೂ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದೆ. ಹಾಗಿದ್ರೆ ಎಲ್ರ ಮುಂದೆ ರಾಜಾರಾಷ್ಟ್ರವಾಗಿ ಒಪ್ಕೊಳ್ಳೋರು ನಮ್ಮ ಬಾಸು. ಅದಕ್ಕೂ ಒಂದು ಕಾರಣ ಇದೆ. ನಾನು ಅವನ ಇತಿಹಾಸ ಮದುವೆಗೂ ಮುಂಚೆ ಇದ್ದವಳು. ಅಲ್ಲಿ ನಡೆದ ಘಟನೆಗಳ ಬಗ್ಗೆ ಪ್ರತುಗೆ ನೋವಿದೆ ಅಲ್ವಾ? ಹಾಗಿದ್ರೆ ಮತ್ತೆ ಎಲ್ಲದನ್ನು ಕೆತ್ಕೋಕ್ ಯಾಕೆ ಬಂದಿದ್ರಿ? ನಮ್ಮನೇಲಿ ಯಾಕೆ ಬಿರುಗಾಳಿ ಎಪ್ಸಿದ್ರಿ? ಹೋಗ್ಲಿ ಬಿಡಿ, ಈಗ ಹೋಗ್ತಿದ್ದೀರಾ,
ಮತ್ತೆ ಇನ್ಯಾವತ್ತೂ ವಾಪಸ್ ಬರಕ್ ಹೋಗ್ಬೇಡಿ. ನಮ್ಮ ಬಾಸು ನಾನು ನೆಮ್ಮದಿ ಹಾಕಿರಕ್ ಬಿಟ್ಬಿಡಿ ಪ್ಲೀಸ್. ಹಲೋ ಹೇಳ್ ಮಗ. ಹೌದಾ? ಥ್ಯಾಂಕ್ಸ್ ಅಣ್ಣ. ಸರಿ ಸರಿ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಮೇಡಮ್, ಏರ್ಪೋರ್ಟ್ ಹತ್ರ ಜಾಮ್ ಆಗಿದೆಯಂತೆ. ಸೊ 1.5 ಗಂಟೆ ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ. ನಿಮಗೆ ಬೇರೆ ದಾರಿ ತೋರಿಸ್ತೀನಿ, ಹೋಗಿರಂತೆ.